ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯೂಟಿ ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಎಲ್ಲ ಮಾಮ್ಸ್ಗಳಿಗೂ ಕೂಡ ಈ ಪ್ಯಾಕನ್ನು ನಾನು ಒಂದು ಸಜೆಸ್ಟ್ ಮಾಡ್ತೀನಿ. ಯಾಕಂತ ಅಂದರೆ ಈಗ ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಬ್ಯೂಟಿ ಬಗ್ಗೆನೂ ಕೂಡ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಫೇಸ್ ಬಗ್ಗೆನೂ ಕೂಡ ಕಾಳಜಿ ಮಾಡಬೇಕಾಗತ್ತೆ. ಮನೆಯನ್ನು ಮಕ್ಕಳನ್ನು ಸಂಭಾಳಿಸೋದ್ರೊಳಗೆ ನಮ್ಮ ಫೇಸ್ ಕೇರ್ನ ನಾವು ಮಾಡ್ತಾ ಇರೋದಿಲ್ಲ. ಮೊಡವೆಗಳಾಗ್ತಾ ಇರುತ್ತೆ, ರ್ಯಾಷಸ್ ಆಗ್ತಾ ಇರುತ್ತೆ, ಇಲ್ಲ ಟ್ಯಾನ್ ಕೂಡ ಆಗಿರುತ್ತೆ ಫೇಸು. ಸೊ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ರೆಮಿಡಿ ಅಥವಾ ಒಂದು ಪ್ಯಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾಕನ್ನು ರೆಡಿ ಮಾಡಲಿಕ್ಕೆ ನಾನು ಎವ್ರಿಯೂತ್ ಫೇಸ್ ಮಾಸ್ಕನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿ ಹಾಲು ಅಥವಾ ರಾ ಮಿಲ್ಕ್, ಕಡಲೆ ಹಿಟ್ಟು 1 ಚಮಚದಷ್ಟು, ಬೇಸನ್ ಅಂತ ಕೂಡ ಕರೀತಾರೆ, ಕಾಫಿ ಪುಡಿ ಹಾಗೆಯೇ ಸಕ್ಕರೆ ಪುಡಿನ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೂರು ಗಂಟು ಇಲ್ದಿರೋ ಥರ ಚೂರೇ ಹಾಲನ್ನ ಹಾಕ್ಕೊತ ಈ ಥರ ಪ್ಯಾಕ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಈ ಪ್ಯಾಕನ್ನು ನಾವು ವಾರದಲ್ಲಿ 1 ಸಲ ಅಥವಾ 2 ಸಲ ಬಳಸೋದ್ರಿಂದ ನಮ್ಮ ಸ್ಕಿನ್ ಕೂಡ ಡಾರ್ಕ್ ಅಥವಾ ಕಂದು ಬಣ್ಣದಲ್ಲಿ ಇತ್ತು ಅಂತ ಅಂದರೆ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ತುಂಬ ಬೆನಿಫಿಟ್ ಕೂಡ ಇದೆ ಈ ಪ್ಯಾಕ್ನ ನಾವು ಹಾಕ್ಕೊಳ್ಳೋದ್ರಿಂದ. ಒಂದೊಂದನ್ನೇ ನಾನು ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಫಸ್ಟಿಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಕೂಡ ಮಾಡಿ. ಮೊದಲನೇದಾಗಿ ಈಗ ಸ್ವಲ್ಪ ಐಸ್ ಪ್ಯಾಕಿಂದ ನಾವು ಮುಖವನ್ನು ಸ್ಕ್ರಬ್ ಮಾಡ್ಕೊತಾ ಬರೋಣ. ಐಸಿಂದ ಈ ಥರ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಸಲ ಮುಖದಲ್ಲಿ ಊತ ಆಗಿರುತ್ತೆ, ಇಲ್ಲ ಅಂತಂದರೆ ರ್ಯಾಷಸ್ ಆಗಿರುತ್ತೆ, ಇಲ್ಲ ಮೊಡವೆ ಒಡೆದು ಅಲ್ಲಲ್ಲಿ ಹೋಲ್ಸ್ ಕೂಡ ಉಳಿದಿರುತ್ತಲ್ಲ ಅದನ್ನೆಲ್ಲ ಕೂಡ ಮುಚ್ಕೊಳ್ಳೋದಕ್ಕೆ ಈ ಥರ ನಾವು ಐಸ್ ಪ್ಯಾಕ್ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಇನ್ನು ಮೋಸ್ಟ್ ನ್ಯಾಚುರಲ್ ಮೇಕಪ್ ಪ್ರೈಮರ್ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಅದ್ರ ಜೊತೆಗೆ ಸುಕ್ಕನ್ನು ಕೂಡ ಕಡಿಮೆ ಮಾಡುತ್ತೆ. ಆಯಿಲಿ ಸ್ಕಿನ್ ಇತ್ತಂದರೆ ಸ್ಕಿನ್ನಲ್ಲಿರುವಂತಹ ಆಯಿಲ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಇದನ್ನು ನಾವು ಸರ್ಕಲ್ ಆಗಿ ಸ್ಕ್ರಬ್ ಮಾಡ್ಕೊತಾ ಬರಬೇಕು. ಈಗ ಸ್ಕ್ರಬ್ ಆದಮೇಲೆ ಈಗ ರಾ ಮಿಲ್ಕ್ ಇರುತ್ತಲ್ಲ ಅಥವಾ ಹಸಿ ಹಾಲಿಂದ ಸ್ವಲ್ಪ ಒಂದು ಕಾಟನಲ್ಲಿ ಅದ್ಕೊಂಬಿಟ್ಟು ನಾವು ಈ ಥರ ಫೇಸಿಗೆ ಹಚ್ಕೊತಾ ಬರೋಣ. ಹಸಿ ಹಾಲನ್ನು ನಾವು ಮುಖಕ್ಕೆ ಹಚ್ಕೊಳೋದ್ರಿಂದ ಕ್ಲೆನ್ಸರ್ ಆಗಿ ಇದು ವರ್ಕ್ ಮಾಡುತ್ತೆ. ಹಾಗೆ ಡಿಹೈಡ್ರೇಟ್ ಆಗಿರುವಂತಹ ಫೇಸನ್ನು ಅಥವಾ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ ಸ್ಕಿನ್ ಮಾಯ್ಶ್ಚರೈಸ್ ಆಗಿರೋ ಹಾಗೆ ಹೆಲ್ಪ್ ಮಾಡುತ್ತೆ. ಈ ಥರ ನಾವು ಹಾಲನ್ನು ಹಚ್ಕೊಳ್ಳೋದ್ರಿಂದ ಡೆಡ್ ಆಗಿರುವಂತಹ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆಯೇ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ಈ ಥರ 2-3 ನಿಮಿಷ ನಾವು ಹಾಲನ್ನ ಹಚ್ಕೋಬೇಕಾಗತ್ತೆ. ಆಮೇಲೆ ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ಮುಖವನ್ನು ತೊಳ್ಕೊಂಡು ಇವಾಗ ನಾನು ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಹೇಳಿದ ಹಾಗೆ ಎವ್ರಿಯೂತ್ ಫೇಸ್ ಮಾಸ್ಕ್ನ ನಾನು ಹಾಕ್ಕೊತಾ ಇದ್ದೀನಿ. ಆರೆಂಜ್ ಹಾಗೆಯೇ ಗೋಲ್ಡನ್ ಗ್ಲೋ ಪೀಲ್ ಆಫ್ ಅಂತ ಬರುತ್ತೆ. ಇದರಲ್ಲಿ ನಾನು ಹಚ್ಕೊಂಡಿರೋದು ಆರೆಂಜ್. ಓಕೆನಾ? ಇದೊಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಕ್ಷಣವಾಗಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ಹಾಗೆಯೇ ಡರ್ಟ್ ಕೂಡ ರಿಮೂವ್ ಮಾಡುತ್ತೆ. ಇನ್ನು ನಿಮ್ಮ ಸ್ಕಿನ್ ಟೋನ್ ಏನಾದರೂ ಡಾರ್ಕ್ ಇತ್ತಂದರೆ ಸತತವಾಗಿ ಈ ಪ್ಯಾಕನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಟೋನ್ ಕೂಡ ಬ್ರೈಟ್ ಆಗ್ತಾ ಬರುತ್ತೆ. ಹಾಗೆಯೇ ತಕ್ಷಣವಾಗಿ ಗ್ಲೋ ಕೂಡ ಬರುತ್ತೆ. ಇದು ಏನಕ್ಕೆ ಫೇಮಸ್ ಅಂತ ಅಂದರೆ ನಿಮಗೆ ಮುಂಚೆನೇ ಹೇಳಿದಾಗೆ ಡಾರ್ಕ್ ಸ್ಕಿನ್ ಟೋನನ್ನು ವೈಟ್ ಆಗಿ ಮಾಡುತ್ತೆ. ನಾನು ಹೆಚ್ಚಾಗಿ ಗೋಲ್ಡನ್ ಪೀಲ್ ಆಫ್ಗಿಂತ ಆರೆಂಜ್ ಪೀಲ್ ಆಫನ್ನು ಯೂಸ್ ಮಾಡ್ತೀನಿ. ಆರೆಂಜ್ ಪೀಲ್ ಆಫನ್ನು ಯೂಸ್ ಮಾಡೋದ್ರಿಂದ ಏನು ಯೂಸ್ ಇದೆ ಅಂತ ಅಂದರೆ ಸ್ಕಿನ್ ಬ್ರೈಟ್ ಆಗುತ್ತೆ, ಹಾಗೆಯೇ ಟೋನ್ ಕೂಡ ಚೇಂಜ್ ಆಗುತ್ತೆ. ಸ್ಕಿನ್ ಯಾವಾಗಲೂ ಕೂಡ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ, ಇನ್ಸ್ಟಂಟ್ ಹೊಳಪು ಕೂಡ ಬರುತ್ತೆ. ಇದನ್ನು ಹಚ್ಕೊಂಡು ನಾವು ಒಂದು 15 ನಿಮಿಷ ಬಿಡೋದ್ರಿಂದ ಈ ಥರ ಒಣಗತ್ತೆ. ಹಾಗೆ ಇದನ್ನು ನಾವು ಈ ಥರ ತಕ್ಕೊತ ಬರಬೇಕಾಗತ್ತೆ. ಫೇಸಿಗೆ ನಾವು ರೇಸರ್ನ ಯೂಸ್ ಮಾಡಿ ಹೇರ್ ತೆಗೆಯೋದ್ರ ಬದಲಿಗೆ ಈ ಥರ ನಾವು ಪೀಲ್ ಆಫ್ ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ಸಣ್ಣ ಕೂದಲು ಕೂಡ ಈಸಿಯಾಗಿ ಬರುತ್ತೆ. ಇನ್ನು ಮೂಗು ಸಂದಿಯಲ್ಲಿ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಇದನ್ನೆಲ್ಲ ತೆಗೆದಾದ್ಮೇಲೆ ನೋಡ್ತಾ ಇರ್ಬೋದು ಫೇಸ್ ಆಲ್ರೆಡಿ ಗ್ಲೋ ಬಂದಿದೆ. ಇವಾಗ ಒಂದು ಕಡಲೆ ಹಿಟ್ಟಿನ ಪ್ಯಾಕ್ನ ಕೂಡ ಇವಾಗ ಹಚ್ಕೊತಾ ಇದ್ದೀನಿ. ನಿಮಗೆ ಮುಂಚೆನೇ ಹೇಳಿದಾಗೆ ಕಡಲೆ ಹಿಟ್ಟು, ಕಾಫಿ ಪುಡಿ ಹಾಗೆಯೇ ಸಕ್ಕರೆ ಪುಡಿ, ಹಾಲನ್ನು ಸೇರಿಸ್ಕೊಂಡು ಈ ಪ್ಯಾಕ್ನ ನಾನು ಮಾಡಿಟ್ಕೊಂಡಿದ್ದೆ. ಇವಾಗ ನಿಧಾನಕ್ಕೆ ಮುಖಕ್ಕೆ ಹಚ್ಕೊತಾ ಬರೋಣ. ಕಡಲೆ ಹಿಟ್ಟನ್ನು ನಾವು ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಔಷಧಿ ಥರನೇ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಕಡಲೆ ಹಿಟ್ಟನ್ನು ನಾವು ಹಚ್ಕೊಳ್ಳೋದ್ರಿಂದ ಮುಖ ಅಷ್ಟಾಗಿ ಒಡೆಯೋದಿಲ್ಲ, ಮುಖಕ್ಕೆ ಗ್ಲೋ ಕೂಡ ಬರುತ್ತೆ. ಇನ್ನು ನಾವು ಈ ಥರ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ಅವಾಗವಾಗ ಡೆಡ್ ಆಗಿರುತ್ತೆ ಅಥವಾ ಹಾಳಾಗಿರೋ ಸ್ಕಿನ್ ಕೂಡ ಈ ಥರ ಪ್ಯಾಕಲ್ಲಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾಫಿನ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಡಾರ್ಕ್ ಸ್ಕಿನ್ ಟೋನ್ ಇರುತ್ತಲ್ಲ ಅದು ವೈಟ್ ಆಗುತ್ತೆ. ಈಗ ಪ್ಯಾಕ್ ಹಚ್ಕೊಂಡು ನಾನು ತೊಳೆದಾದ್ಮೇಲೆ ತೋರಿಸ್ತೀನಿ ತಕ್ಷಣವಾಗಿ ಹೇಗೆ ಗ್ಲೋ ಬಂದಿದೆ ಅಂತ ಹೇಳಿ.
ಈ ಪ್ಯಾಕ್ ಬಂದುಬಿಟ್ಟು ಒಂಥರ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಯಾಕಂತಂದರೆ 30ರ ನಂತರ ಏನಾಗುತ್ತೆ ಅಂದರೆ ಮುಖದಲ್ಲಿ ಸುಕ್ಕುಗಳಾಗ್ತಾ ಇರ್ಬೋದು, ಸ್ವಲ್ಪ ವಯಸ್ಸಾದ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಈ ಥರ ನಾವು ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನ ಇದು ಟೈಟ್ ಮಾಡಿ ಸುಕ್ಕು ಆಗದೆ ಇರೋ ಥರ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಪ್ಯಾಕನ್ನೆಲ್ಲ ಹಚ್ಕೊಂಡಾದ್ಮೇಲೆ ಒಂದು 5ರಿಂದ 10 ನಿಮಿಷ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಮುಖದಲ್ಲಿ. ಬೆರಳಿಂದನೇ ಸರ್ಕಲ್ ಶೇಪಲ್ಲಿ ನಾವು ಸ್ಕ್ರಬ್ ಮಾಡ್ಕೊತಾ ಬರಬೇಕು. ಕಣ್ಣಿನ ಏರಿಯಾವನ್ನು ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಹಚ್ಕೊಬೋದು. ಬೇಕಾದರೆ ನಾವು ಕುತ್ತಿಗೆ ಕೂಡ ಹಚ್ಕೊಬೋದು. ಕುತ್ತಿಗೆ ಎಲ್ಲ ಟ್ಯಾನ್ ಆಗಿರುತ್ತಲ್ಲ, ಅದನ್ನ ರಿಮೂವ್ ಮಾಡೋದಕ್ಕೂ ಕೂಡ ಈ ಪ್ಯಾಕನ್ನು ನಾವು ಹಚ್ಕೊಬಹುದು. ನನಗೆ ಪರ್ಸ್ನಲಿ ಈ ಪ್ಯಾಕ್ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದರೆ ನನ್ನ ಕುತ್ತಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಕುತ್ತಿಗೆ ಹಿಂಭಾಗದಲ್ಲಿ ಅಲ್ಲೆಲ್ಲ ಕೂಡ ಟ್ಯಾನ್ ಆಗ್ತಾ ಇರುತ್ತೆ. ಸೊ ಈ ಥರ ಕಾಫಿ ಪುಡಿಯಿಂದ ಆವಾಗವಾಗ ಪ್ಯಾಕ್ನ ನಾವು ಹಚ್ಕೊಳ್ಳೋದ್ರಿಂದ ಆಲ್ರೆಡಿ ಸ್ಕಿನ್ ಡಾರ್ಕ್ ಇರೋರಿಗೆ ಅಥವಾ ಕಂದು ಬಣ್ಣದಲ್ಲಿರುವಂತಹ ಸ್ಕಿನ್ ಟೋನ್ ಅವರಿಗೆ ದಿನಕ್ಕೂ ಕೂಡ ನೀವು ನೋಡ್ಕೊತ ಹೋಗ್ಬೋದು. ನಿಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗಿ ಬ್ರೈಟ್ ಆಗುತ್ತೆ. ಇನ್ಸ್ಟಂಟ್ ಬ್ರೈಟ್ನೆಸ್ ಅಂತಲೇ ಹೇಳ್ಬೋದು ಕಾಫಿ ಪುಡಿ, ಹಾಗೆಯೇ ಎವ್ರಿಯೂತ್ ಫೇಸ್ ಮಾಸ್ಕಿಂದ. ಸೊ ಇವಾಗ ಒಣಗಿದೆ, ಇದನ್ನು ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಂಬರ್ತೀನಿ. ಓಕೆನಾ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಸ್ಕಿನ್ ಹೇಗೆ ಗ್ಲೋ ಆಗಿದೆ ಅಂತ. ಉಗುರು ಬೆಚ್ಚಗಿನ ನೀರಲ್ಲಿ ನಾನಿವಾಗ ಮುಖವನ್ನು ತೊಳ್ಕೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಚಿನ್ನಲ್ಲೆಲ್ಲ ಕೂಡ ಯಾವ ಥರ ಗ್ಲೋ ಬಂದಿದೆ ಅಂತ ಹೇಳಿ. ಹಾಗೆಯೇ ಫೋರ್ ಹೆಡ್ ಕೆಲವೊಂದು ಸಲ ಕೆಲವೊಬ್ಬರಿಗೆ ಟ್ಯಾನ್ ಆಗಿರುತ್ತೆ, ಅದು ಕೂಡ ಬೇಗ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ವೈಟ್ ಹೆಡ್ ಹಾಗೆಯೇ ಬ್ಲ್ಯಾಕ್ ಹೆಡ್ ಕೂಡ ರಿಮೂವ್ ಆಗಿದೆ. ಫೇಸ್ ಕೂಡ ತುಂಬ ಗ್ಲೋ ಬಂದಿದೆ. ನನಗೆ ತುಂಬ ಇಷ್ಟಪಟ್ಟು ನಾನು ಹಾಕ್ಕೊಳ್ಳುವಂತಹ ಫೇಸ್ ಪ್ಯಾಕ್ ಇದು. ಸೊ ಈ ಫೇಸ್ ಪ್ಯಾಕ್ ನಿಮಗೂ ಕೂಡ ಹಚ್ಕೊಂಡು ಒಂದು ಸಲ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನನ್ನ ಫೇಸ್ ಕೂಡ ಸಖತ್ತಾಗಿ ಗ್ಲೋ ಬಂದಿದೆ, ಹಾಗೆಯೇ ವೈಟ್ ಕೂಡ ಆಗಿದೆ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.